ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿಗೆ ನಿಜಕ್ಕೂ ಕೂಡ ಶಾಕ್ ಆಗಿಬಿಟ್ಟಿದೆ. ಶಾಸಕ ಭೈರತಿ ಬಸವರಾಜ್ಗೆ ಸಿಐಡಿ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದೆ. ಇನ್ನು ಎಷ್ಟು ದಿನ ಬೇಕೋ ಏನು, ಹತ್ತತ್ರ ಎಷ್ಟು ದಿನ ಆಯ್ತು ಈಗ ಭೈರತಿ ಬಸವರಾಜ್ ಅವರು ತಲೆಮರೆಸಿಕೊಂಡು ಇದುವರೆಗೂ ಕೂಡ ಅವರನ್ನು ಹಿಡಿಯೋದಕ್ಕೆ ಸಿಐಡಿ ಅವ್ರ ಕಡೆಯಿಂದನೂ ಆಗಿಲ್ಲ, ಪೊಲೀಸ್ನವ್ರ ಕಡೆಯಿಂದನೂ ಆಗಿಲ್ಲ. ಹೈಕೋರ್ಟ್ ಆದೇಶ ಬರುತ್ತೆ ಅಂತ ತಿಳಿದೇ ನಾಪತ್ತೆಯಾಗಿದ್ರು ಭೈರತಿ. ನಿರೀಕ್ಷಣಾ ಜಾಮೀನು ವಜಾ ಬಳಿಕ ಸಿಐಡಿ ಅಧಿಕಾರಿಗಳ ಮೀಟಿಂಗ್ ಕೂಡ ನಡೆದಿದೆ. ಎಡಿಜಿಪಿ ಬಿಕೆ ಸಿಂಗ್, ಎಸ್ಪಿ ವೆಂಕಟೇಶ್, ಡಿವೈಎಸ್ಪಿ ಗೌತಮ್ ಟೀಮ್ ಚರ್ಚೆಯನ್ನ ಮಾಡಿದೆ. ಭೈರತಿ ಬಸವರಾಜ್ ಪತ್ತೆಗೆ ಸಿಐಡಿ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ. ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ಗೆ ಕೆವಿಯಟ್ ಸಲ್ಲಿಸಿರುವಂತಹ ಸಿಐಡಿ ಇವತ್ತು ಸಿಐಡಿ ಪರವಾಗಿ ರಾಜ್ಯ ಸರ್ಕಾರದಿಂದ ಕೆವಿಯಟ್ ಸಲ್ಲಿಕೆಯಾಗುತ್ತೆ. ಒಂದು ವೇಳೆ ಸುಪ್ರೀಂ ಮೆಟ್ಟಿಲೇರಿದ್ರು ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಸಿಐಡಿ ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಒಂದು ವೇಳೆ ಅರ್ಜಿ ಸಲ್ಲಿಕೆ ಆದ್ರೂ ತಮ್ಮ ವಾದ ಕೇಳದೆ ಆದೇಶ ನೀಡಬಾರದು ಅನ್ನೋದು ಒಂದು ಕೆವಿಯಟ್. ಇಷ್ಟು ದಿನಗಳಾಯ್ತು ಈ ಪ್ರಕರಣ ಆಗಿ. ಒಬ್ಬ ಜನಪ್ರತಿನಿಧಿ ಭೈರತಿ ಬಸವರಾಜ್ ಜವಾಬ್ದಾರಿಯುತವಾದಂತ ವ್ಯಕ್ತಿ. ಕೋರ್ಟ್ ಕೂಡ ಈಗಾಗಲೇ ಅವರು ಸಲ್ಲಿಸಿದ್ದಂತ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿದೆ, ವಜಾ ಮಾಡಿದೆ. ಇಷ್ಟೆಲ್ಲ ಆದ್ರೂ ಕೂಡ ಬಂದು ಸರೆಂಡರ್ ಆಗ್ತಾ ಇಲ್ಲ, ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಬಿಕ್ಲು ಶಿವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ